Look at the PGCT previous year question. If the radius of a circle increased by 20%, then percentage increase in the area is ಅಂತ ಹೇಳಿದ್ದಾರೆ. ಇನಿಷಿಯಲಿ ನಮಗೆ ಏರಿಯಾ ಆಫ್ ಸರ್ಕಲ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಗೊತ್ತಿರಬೇಕು, ದಟ್ ಇಸ್ ಪೈ ಆರ್ ಸ್ಕ್ವೇರ್. ಒಂದು ಸರ್ಕಲ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ವಿತ್ ಆರ್ ವ್ಯಾಲ್ಯೂಸ್ 10. ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 5 ಟೈಮ್ಸ್ ಆರ್ ವ್ಯಾಲ್ಯೂ 10 ಇದೆ, 10 ಟೈಮ್ಸ್ ಇಂಟು 10, ಸೊ ನನಗೆ 100 ಪೈ ಸಿಗುತ್ತೆ. ಏರಿಯಾ ಆಫ್ ಪ್ರೆಸೆಂಟ್ ಸರ್ಕಲ್ ಇಸ್ 100 ಪೈ ಸಿಗುತ್ತೆ. ಇಫ್ ರೇಡಿಯಸ್ ಇಸ್ ಇನ್ಕ್ರೀಸ್ ಬೈ 20% ಅಂತ ಹೇಳಿದ್ದಾರೆ, ಅನದರ್ ಸರ್ಕಲ್ ನ ಕನ್ಸಿಡರ್ ಮಾಡಿದೀನಿ. ಆರ್ ವ್ಯಾಲ್ಯೂನ 12 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 10ಗೆ 20% ಆಡ್ ಮಾಡಿ 2 ಸಿಗುತ್ತೆ, ದಟ್ ಇಸ್ 12 ಆಗುತ್ತೆ. ಈಗ ಮತ್ತೆ ಈ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಇದ್ದೀನಿ. 5 ಟೈಮ್ಸ್ ಇಂಟು ಆರ್ ವ್ಯಾಲ್ಯೂ 12 ಇದೆ, 12 ಇಂಟು 12. ಫೈನಲಿ ನಮಗೆ ಏರಿಯಾ ಆಫ್ ಸರ್ಕಲ್ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 144 ಪೈ ಆಗುತ್ತೆ. ಸೊ ಪ್ರೀವಿಯಸ್ ಏರಿಯಾಗೂ ಪ್ರೆಸೆಂಟ್ ಏರಿಯಾಗೂ ಕಂಪೇರ್ ಮಾಡಿ 44 ಪೈ ಇನ್ಕ್ರೀಸ್ ಆಗಿದೆ. ಸೊ ದಟ್ ಈಸಿಲಿ ವಿ ಕ್ಯಾನ್ ಸೇ 44% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.